ಒಂದು ಸತ್ಕಾರ್ಯ ಇಲ್ಲ, ಒಳ್ಳೆ ಕಾರ್ಯ ಮಾಡಿಲ್ಲ ನಾನು ಅಂತ ಇಟ್ಕೊಳ್ಳಿ. ಒಂದು ಒಳ್ಳೆ ಕಾರ್ಯ ಇಲ್ಲ, ಒಂದು ಪುಣ್ಯ ಕಾರ್ಯ ಇಲ್ಲ. ನೋ ಗುಡ್ ವರ್ಕ್ಸ್, ನೋ ಪ್ರೇಯರ್, ನಥಿಂಗ್. ಆದರೆ ಕ್ರಿಸ್ತನಲ್ಲಿ ನಾನು ನಂಬಿಕೆ ಇಟ್ಟೆ. ಐ ಪುಟ್ ಮೈ ಟ್ರಸ್ಟ್ ಇನ್ ಗಾಡ್. ದೇವರಲ್ಲಿ ನಾನು ನಂಬಿಕೆ ಇಟ್ಟೆ, ಯೇಸುವನ್ನು ನಾನು ನಂಬಿದೆ. ದ್ಯಾಟ್ ಹೀ ಈಸ್ ಮೈ ಸಬ್ಸ್ಟಿಟ್ಯೂಟ್. ಹೀ ಪೇಯ್ಡ್ ಎವ್ರಿಥಿಂಗ್. ಹೀ ಪೇಯ್ಡ್ ದ ಪೆನಾಲ್ಟಿ ಫಾರ್ ಮೈ ಸಿನ್. ನನ್ನ ಪಾಪಕ್ಕೆ ದಂಡ ಯೇಸು ಕಟ್ಟಿದ್ದಾರೆ. ಸೊ ಐ ಅಂಡರ್ಸ್ಟುಡ್ ದ್ಯಾಟ್. ಅದು ನನಗೆ ಅರ್ಥ ಆಯಿತು. ನಾನು ಯಾರು? ಅನೀತಿವಂತ. ಅನೀತಿವಂತನನ್ನು ದೇವರು ನೀತಿವಂತ ಎಂದು ಒಂದು ತೀರ್ಪು ಕೊಟ್ಬಿಟ್ರು, ಜಡ್ಜ್ಮೆಂಟ್ ಕೊಟ್ಟರು, ವರ್ಡಿಕ್ಟ್ ಕೊಟ್ಟರು. ಬೇಸ್ಡ್ ಆನ್ ವಾಟ್? ಬೇಸ್ಡ್ ಆನ್ ಮೈ ಫೇತ್ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ನಾನು ನಂಬಿದ್ರಿಂದ ದೇವರು ನನ್ನನ್ನು ಏನಂದು ಕರೆದ್ರು? ಅನೀತಿವಂತ ಅಲ್ಲ. ನಾನು ಏನು ಮಾಡಿದ್ದಕ್ಕೋಸ್ಕರ ನನ್ನನ್ನು ದೇವರು ನೀತಿವಂತ ಅಂತ ಕರೆದ್ರು? ನೀತಿವಂತ ಎಂದು ಪರಿಗಣಿಸಿದ. ಕರೆದಿದ್ದು ಮಾತ್ರ ಅಲ್ಲ, ಕರೆಯೋದು ಬೇರೆ, ಪರಿಗಣಿಸೋದು ಬೇರೆ. ದೇವರು ನಮ್ಮನ್ನು ಕರೆದಿದ್ದಲ್ಲ, ಪರಿಗಣಿಸಿ, ಕನ್ಸಿಡರ್ಡ್ ಆ್ಯಂಡ್ ಡಿಕ್ಲೇರ್ಡ್. ದೇವರು ಕರೆದ್ರು, ಪರಿಗಣಿಸಿದ್ರು, ಡಿಕ್ಲೇರ್ ಮಾಡಿದ್ರು. ಹೀ ಈಸ್ ಫೇತ್ಫುಲ್ ಟು ಹಿಸ್ ನೇಚರ್. ಅವ್ರು ನಂಬಿಕಸ್ಥರಾಗಿರೋದ್ರಿಂದ ಅವ್ರ ಬಾಯಲ್ಲಿ ಹೇಳಿದರು, ಪರಿಗಣಿಸಿದ್ರು, ಮನಸ್ಸಲ್ಲಿ ಅಂದ್ಕೊಂಡ್ರು, ಎಲ್ಲ ಸೇಮೇ ಆಗಿರುತ್ತೆ. ದೇವರಿಲ್ಲಿ ನಮಗೆ ನಮ್ಮನ್ನು ಜಸ್ಟಿಫೈ ಮಾಡಿ ಆಯಿತು. ಮಾಡ್ತಾರೆ ಅಲ್ಲ, ಹಿ ಜಸ್ಟಿಫೈಡ್. ಅಂದರೆ ಅರ್ಥ ಏನು? ಈಗ ಕೋರ್ಟಲ್ಲಿ ಡಿಸಿಷನ್ ಆಯಿತು ಅಂತ. ಕೋರ್ಟಲ್ಲಿ ಏನಾಯಿತು? ಡಿಸಿಷನ್ ಆಗ್ತಾ ಇದೆ ಅಲ್ಲ, ಆಗೋಯ್ತು. ಆದರೆ ಕೋರ್ಟಲ್ಲಿ ಒಂದು ಡಿಸಿಷನ್ ಆದರೆ, ಫಾರ್ ಎಕ್ಸಾಂಪಲ್, ಇವರು ನನ್ನ ಶತ್ರು, ನಮ್ಮಿಬ್ಬರಿಗೆ ಕೋರ್ಟಲ್ಲಿ ನಿಲ್ಲಿಸಿದ್ದಾರೆ. ಈಗ ಕೋರ್ಟಲ್ಲಿ ನಾನು ಹೇಳ್ತೀನಿ, ನಾನು ಇವ್ರನ್ನ ಕ್ಷಮಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ. ಆಗ ಆಯಿತು, ಇನ್ನು ಮುಂದೆ ನೀವಿಬ್ಬರು ಫ್ರೆಂಡ್ಸ್, ಎಲ್ಲ ಮರೆತು ಬಿಡಬೇಕು ಹಳೆದೆಲ್ಲ ಅಂತ ಹೇಳಿ ಜಡ್ಜ್ ನಮಗೆ ಇಬ್ಬರಿಗೂ ಕಳಿಸ್ತಾರೆ. ನನ್ನ ಲೊಕೇಶನ್ ಇಬ್ಬರೂ, ನೀವಿನ್ನು ಮುಂದೆ ಫ್ರೆಂಡ್ಸು, ಇಬ್ಬರು ಸಾರಿ ಕೇಳಿದ್ದೀರಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆದರೆ ನಿಮ್ಗೊಂದು ಪ್ರಶ್ನೆ ಏನು ಅಂದರೆ, ಇವ್ರು ನನಗೆ ದ್ರೋಹ ಮಾಡಿದ್ದಾರೆ ಅಥವಾ ನಾನು ಅವ್ರಿಗೆ ದ್ರೋಹ ಮಾಡಿದ್ದೀನಿ, ಅದಕ್ಕೆ ನಾವು ಕೋರ್ಟಿಗೆ ಹೋಗಿದ್ದು. ಈಗ ಕೋರ್ಟಲ್ಲಿ ಏನೇನೋ ಅವರು ಜಡ್ಜು ಏನೋ ಹೇಳಿದ್ದಕ್ಕೆ ನಾವಿಬ್ಬರು ಕ್ಷಮಿಸ್ಬಿಟ್ಟಿದ್ದೀವಿ. ಆದರೆ ಎಷ್ಟೇ ಕ್ಷಮಿಸಿದ್ರು, ಎಷ್ಟೇ ಹೆಗಲ ಮೇಲೆ ಕೈಕೊಂಡು ಹೋದರೂ ಕೂಡ ಅವ್ರು ನನಗೆ ಮಾಡಿದ ದ್ರೋಹ ನನ್ನ ಮೈಂಡಲ್ಲಿರುತ್ತೆ, ನಾನು ಅವ್ರಿಗೆ ಮಾಡಿದ ದ್ರೋಹ ಅವ್ರ ಮೈಂಡಲ್ಲೂ ಇರುತ್ತೆ. ಕ್ಷಮಿಸಿದ್ದೀವಿ, ಕರೆಕ್ಟಾ? ಅವ್ರು ಮಾಡಿದ್ದೆಲ್ಲ ಇರುತ್ತಾ? ಇಲ್ಲಿ. ಬಟ್ ದೇವ್ರ ವಿಷಯದಲ್ಲಿ ಹೇಗೆ ಗೊತ್ತಾ? ಐ ವಿಲ್ ನಾಟ್ ರಿಮೆಂಬರ್ ಯುವರ್ ಸಿನ್ಸ್ ಎನಿಮೋರ್. ದೇವ್ರ ನಂಬಿಗಸ್ತರು. ಹೀ ಕೆನಾಟ್ ಗೋ ಅಗೇನ್ಸ್ಟ್ ಹಿಸ್ ನೇಚರ್. ಯೆಶಾಯ ಪ್ರವಾದಿ ಪುಸ್ತಕದಲ್ಲಿ ಒಂದು ವಾಕ್ಯ ಇದೆ, ಎಕ್ಸಾಕ್ಟ್ ವರ್ಡ್ ನನಗೆ ನೆನಪಿಲ್ಲ, 43ನೇ ಅಧ್ಯಾಯ 25ನೇ ವಾಕ್ಯ ಇರಬೇಕು ಮೋಸ್ಟ್ಲಿ. ಐಸಾಯ 43 ವರ್ಸ್ 25. ಆದರೂ ನಾನೇ ನಾನಾಗಿ ಅಳಿಸಿಬಿಡುವೆ ನಿನ್ನ ದ್ರೋಹಗಳನ್ನು. ವೆರಿ, ನನ್ನ ನೆನಪಿಂದ ತೆಗೆದು ಹಾಕುವೆ ನಿನ್ನ. ದಾಟ್ ಈಸ್ ಅಮೇಝಿಂಗ್. ನನ್ನ ನೆನಪಿಂದ ತೆಗೆದು ಹಾಕುವೆ ಅಂತ ದೇವ್ರು ಹೇಳಿದ ಮೇಲೆ ದೇವ್ರಿಗೆ ನೆನಪೇ ಇಲ್ಲ. ಸೈತಾನ ಹೇಳ್ಬೋದು, ಅಲ್ಲ ಇವನು ಯಾರು ಗೊತ್ತಾ, ಇವನು ಎಷ್ಟು ಮರ್ಡರ್ ಮಾಡಿದ್ದಾನೆ, ರೇಪ್ ಮಾಡಿದ್ದಾನೆ, ಅದು ಮಾಡಿದ್ದಾನೆ, ಇದು ಮಾಡಿದ್ದಾನೆ ಅಂತ ಸೈತಾನ ಎಷ್ಟೇ ಅಕ್ಯೂಸ್ ಮಾಡಿದ್ರು, ದೇವ್ರು ಹೇಳ್ತಾರೆ ಐ ಡೋಂಟ್ ರಿಮೆಂಬರ್. ಯಾರಂತ ಹೇಳೋದಿಲ್ಲ, ಕ್ಯಾರೆ ಅಂತ ಹೇಳಿ ನೋಡ್ತಾರೆ ದೇವರು. ಅವನ್ನ ಮೈಂಡ್ ಮಾಡಲ್ಲ ಬಿಡಿ. ಎನಿವೇ, ಐ ಡೋಂಟ್ ರಿಮೆಂಬರ್. ಅಲ್ಲ, ಈ ಲೊಕೇಶನ್ ಗೊತ್ತಿಲ್ವಾ? ಮೊನ್ನೆ ಮರ್ಡರ್ ಮಾಡಿದ್ದು ಲೊಕೇಶನ್ ಇಲ್ಲ, ಜ್ಞಾಪಕ ಇಲ್ಲ ನನಗೆ, ಜ್ಞಾಪಕ ಇಲ್ಲ. ಅಲ್ಲ, ನನ್ನ ಹತ್ರ ಎಲ್ಲ ರೆಕಾರ್ಡ್ ಇದೆ ನೋಡಿ. ಡೇ 1 ಬುದ್ಧಿ ಬಂದಾಗಿಂದ ಏನೆಲ್ಲ ಮಾಡಿದ್ರು ಎಲ್ಲ ರೆಕಾರ್ಡ್ ಇದೆ ನೋಡಿ. ಯಾವುದು ಜ್ಞಾಪಕ ಬರ್ತಾ ಇಲ್ವಲ್ಲ, ಯಾವುದು ಜ್ಞಾಪಕ ಇಲ್ಲ. That is the power of the precious blood of Jesus.
ಯು ಆರ್ ಜಸ್ಟಿಫೈಡ್ ಬೈ ದ ಬ್ಲಡ್ ಆಫ್ ಜೀಸಸ್. ರೋಮ 5:9 ವಾಕ್ಯ. ಯು ಆರ್ ಜಸ್ಟಿಫೈಡ್ ಥ್ರೂ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್.